ರಾಜೇಶ್ವರಿ ಯಾವ್ದಾನೋ ಗೇಮ್ಸ್ ನ ಆಡಿಸಿ ಸಿಕ್ಕಾಪಟ್ಟೆ ಹೆಸರು ಮಾಡ್ತಾ ಇದ್ದಾಳೆ. ಹೌದು ಜಾಜತ್ಗೆ, ಮೊನ್ನೆ ಇಂಟರ್ವ್ಯೂಗೆ ಅಂತ ನಾನು ಸೋಲೂರ್ಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ರಾಜೇಶ್ವರಿ ಅವ್ರಿಗೆ ಯಾವ್ದೋ ಟೂರ್ನಮೆಂಟ್ ನಡೆಸ್ತಾ ಇದ್ರು. ಏನು ಜನ ಅಂತೀರಾ, ನಾನು ಇಂಟರ್ವ್ಯೂಗೆ ಹೋಗೋದನ್ನ ಬಿಟ್ಟು ಟೂರ್ನಮೆಂಟ್ ನೋಡ್ಕೊಂಡು ಮನೆಗೆ ಬಂದ್ಬಿಟ್ಟೆ. ನಾನು ಅವಳ ಹಾಗೆ ನೇಮ್ ಮಾಡ್ಬೇಕಲ್ಲ. ರಾಜಿ ಅವ್ರೆ, ನೀವು ಮೈಕ್ ಇಟ್ಕೊಂಡು ಭಾಷಣ ಮಾಡೋದಕ್ಕೆ ಅಂತ ರಸ್ತೆ ನಿಂತ್ಕೊಂಡ್ರೆ ಸಾಕು, ಲಕ್ಷಾಂತರ ಜನ ಸೇರ್ಬಿಡ್ತಾರೆ. ಆದ್ರೆ ನಾನು ಈ ಸಲ ಭಾಷಣ ಮಾಡಲ್ಲ, ಕುಸ್ತಿ ಮಾಡ್ತೀನಿ. ನೀವು ಕುಸ್ತಿ ಆಡ್ತೀರಾ? ಡೋಂಟ್ ಟಾಕ್ ರಮೇಶ್. ಒಬ್ಬ ಪೈಲ್ವಾನ್ ಪಾಪಣ್ಣ ಅಂತ ಕುಸ್ತಿ ಪಟ್ಟಿದ್ದಾನೆ, ಅವನ್ನ ಕರೆಸಿ ಕುಸ್ತಿ ಪಂದ್ಯ ಆಡಿಸಿ ಆ ರಾಜೇಶ್ವರಿಗಿಂತ ಒಳ್ಳೆ ನೇಮ್ ಮಾಡಿ. ನೋಡಿ ಜಾಜಿ ಅವರೇ, ನನ್ಗೆ ಒಂದು ಹೊತ್ತಿಗೆ 12 ಚಪಾತಿ, 4 ಮುದ್ದೆ, ಇಷ್ಟು ಅನ್ನ, 2 ಬಕೆಟ್ ಸಾಂಬಾರು, 1 ಬಕೆಟ್ ಮಜ್ಜಿಗೆ, ಜೊತೆಗೆ ಓಡಾಡೋ ತರಕಾರಿನೂ ಬೇಕು. ಶಿವನೇ, ಅವನ್ನೆಲ್ಲ ನಾವು ತಿನ್ನಲ್ಲಪ್ಪ. ಹೋದ್ರೆ ಹೋಗ್ಲಿ, ಈಜಾಡೋ ಬದನೆಕಾಯಿ ಅದು ಕೂಡ ಈ ಮನೇಲಿ ಸಿಕ್ಕಲ್ಲಪ್ಪ. ಅದನ್ನೆಲ್ಲ ತಿನ್ಲಿಲ್ಲ ಅಂದ್ರೆ ಬಾಡಿ ಮೇಂಟೈನ್ ಮಾಡೋದಾದ್ರು ಹೇಗೆ? ಕುಸ್ತಿಲಿ ಗೆಲ್ಲೋದು ಹೇಗೆ? ಯಾವ್ಯಾವ ಕುಸ್ತಿ ಪಂದ್ಯದಲ್ಲಿ ಗೆದ್ದಿದ್ಯಪ್ಪ? ಮೈಸೂರು ದಸರಾದಲ್ಲಿ 10 ಸಲ ಚಾಂಪಿಯನ್ ಆಗಿದ್ದೀನಿ. ಗೆದ್ದಂತ ಕಪ್ಪುಗಳು ಮೆಡಲ್ನ 1 ರೂಪಾಯಿಗಳನ್ನು ಮನೇಲಿ ನೀಟಾಗಿ ಜೋಡಿಸಿದ್ದೀನಿ. ಬೇಕಾದ್ರೆ ಬಂದು ನೋಡ್ಕೊಳ್ಳಿ. ನಾನ್ ಚೆನ್ನಾಗಿ ತಿನ್ನೋದ್ರಿಂದ ನಿಮಗೆ ಲಾಭ. ನೀನ್ ಚೆನ್ನಾಗಿ ತಿಂದ್ರೆ ನಮಗೇನು ಬಂತಪ್ಪ ಲಾಭ? ನೀವು ತೋರ್ಸದ ಮೇಲೆ ಕುಸ್ತಿ ಮಾಡಿ ಗೆಲ್ತೀನಿ. ಕಪ್ಪು ನನಗೆ, ದುಡ್ಡು ನಿಮಗೆ. ಈ ಕುಸ್ತಿ ಪಂದ್ಯನ ಯಾವತ್ತು ಇಟ್ಕೊಂಡಿದ್ದೀರಿ? ಆಕ್ಚುಲಿ 1 ವಾರ ಪೋಸ್ಟ್ಪೋನ್ ಆಗಿದೆ. ಅಯ್ಯ ಶಿವನೇ, ಅದು ಯಾಕ್ರೆ? ಅಭಿ, ಮಳೆ ಬಂದಿದೆ, ಕೆಸರಾಗಿದೆ, ಕೆಸರಲ್ಲಿ ಕುಸ್ತಿ ಆಡಕ್ಕಾಗತ್ತಾ? ಅದಕ್ಕೆ 1 ವಾರ ಆದ್ಮೇಲೆ ಕುಸ್ತಿ ಆಡಿಸಿ ಕಳಿಸ್ತೀನಿ. ಅಲ್ಲಿವರೆಗೂ ಅವನು ನಾನು ಸಾಕಬೇಕಾ? ವಾಟ್ಸ್ ಯುವರ್ ಪ್ರಾಬ್ಲಮ್? ಪಾಪ ಅವನು ಅವನ ಪಾಡಿಗೆ ಇರ್ತಾನಪ್ಪ. ರೇ, ಅವನ್ ಪಾಡಿಗೆ ಅವ್ನು ತೆಪ್ಪಗಿದ್ದು ಬಿಟ್ರೆ ನನ್ನ ಅಭ್ಯಂತರ ಏನು ಇಲ್ಲ ಕಣ್ರಿ. ದಿನಾ ಮಣಗಟ್ಲೆ ತಿಂತಾನಲ್ಲ, ಅದ್ರ ಖರ್ಚನ್ನು ಯಾವನ್ ಬರ್ಸೋ? ಶೇಮ ನೀವು ದೊಡ್ಡದಾಗಿ ಗಲಿ ಗಲಿ ವಂಶ. ಇಟ್ಸ್ ನಾಟ್ ಗಲಿ ಗಲಿ ಕಣ್ರಿ, ಇಟ್ಸ್ ಗಂಡು ಗಲಿ. ಅದೇ ಆ ವಂಶದವರಾಗಿ ಒಬ್ಳೆ ಊಟ ಹಾಕಕ್ಕಾಗಲ್ವಾ? ನೀವೆಂತ ಗಲಿ ಗಲಿನ. ಪಾಪಣ್ಣ ಬಂದಾಗಿಂದ ನಮ್ಮ ಯಜಮಾನ ನಿದ್ದೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಅವ್ನು ಹೊಡೆಯೋ ಗುರ್ಕೆ ಸೌಂಡ್ ಕಿವಿಲ್ ನಗಾರಿ ಬರ್ತಿರುತ್ತೆ. ನಿಮ್ಮ ರೂಮಿನ ಬಾಗಿಲು ಮತ್ತು ಕಿಟಕಿಗಳನ್ನ ಭದ್ರವಾಗಿ ಹಾಕೊಂಡು ಮಲ್ಕೊಂಡ್ರಮ್ಮ ಚೆನ್ನಾಗಿ ನಿದ್ದೆ ಬರುತ್ತೆ. ಎಲ್ಲ ಬಂದ್ ಮಾಡಿದಾಯ್ತಣ್ಣಯ್ಯ, ಮೊದ್ಲು ಹೋಗೋ ಮೂಗ್ನ ಬಂದ್ ಮಾಡು. ಪಲ್ಲು, ಈ ಶಬ್ದ ಕೇಳ್ಕೊಂಡು ನನ್ಗೆ ಇಲ್ಲೋಕ್ ಆಗ್ತಾ ಇಲ್ಲ. ನಾನೇ ದೇವಸ್ಥಾನಕ್ಕಾದ್ರೂ ಹೋಗ್ಬಿಟ್ಟು ಬಂಗೋಣ. ನೀವು ಬನ್ನಿ ಪದ್ಧತಿಯಲ್ಲಿ. ದೇವಸ್ಥಾನದ ಮುಂದೆ ಬಿಡೋ ಚಪ್ಪಲಿ ನನ್ನ ನಾಯಿ ಕತ್ಕೊಂಡು ಹೋಗ್ಬಿಟ್ರೆ ಮೊದಲೊಂದು ಗೊರ್ಕೆಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ಮಾಡ್ತೀನಿ. ಚಂಪ ಈ ಪುಡಿನ ಜ್ಯೂಸಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅವನಿಗೆ ಕೊಡ. ಕೊಟ್ರೆ ಗೊರ್ಕೆ ಶಬ್ದ ನಿಂತೋಗತ್ತಾ? ಬರೀ ನಿಂತೋಗೋದೇನು ಬಂತು, ತಲೆ ಕೆಟ್ಟು ಲೂಸ್ ಮಾಲಾಗಿ ಮೆಂಟ್ಲ ಮಂಜಾಗಿ ನಮ್ಮ ಮನೆ ಬಿಟ್ಟು ಆಸ್ಪತ್ರೆ ಸೇರ್ಬಿಡ್ತಾನೆ. ಅಮ್ಮ, ಏನೇ ಪೈಲ್ವಾನ್ ಪಾಪಣ್ಣ ನೋಡ್ದ್ಯಾ? ಅವತ್ತು ನಮ್ ಸೊಸೆ ಜೊತೆ ಕರ್ಕೊಂಡ್ ಬಂದಾಗ್ಲೇ ನೋಡಿದ್ದೀನಲ್ಲ. ಆಗಲ್ಲಮ್ಮ, ಈಗ ನಾನು ನೋಡಿಲ್ವಲ್ಲ. ಪಾಪ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲಮ್ಮ. ಅಡಿಗೆ ಮನೇಲಿ ಚೆನ್ನಾಗಿ ತಿಂತ ಬಿದ್ದಿರ್ಬೇಕು. ಇಲ್ಲ ಅತ್ತೆ, ಅಡಿಗೆ ಮನೆಯಲ್ಲೂ ಇಲ್ಲ. ಚಪ್ಪಲಿ ಏನ್ರಿ ಅದು? ಪೈಲ್ವಾನ್ ಪಾಪಣ್ಣ ಮಿಸ್ಸಿಂಗು. ಸಖತ್ತಾಗೆ ವರ್ಕ್ ಆಗಿದೆ. ಏನ್ರಿ ಅದು ವರ್ಕ್? ವರ್ಕ್ ಅಂದ್ರೆ ಅದೇ ನಮ್ಮ ಪೈಲ್ವಾನ್ ಪಾಪಣ್ಣ ಲಾನೆಲ್ಲ ವರ್ಕ್ ಮಾಡ್ತಾ ಇರ್ಬೇಕು ಅಂತ ಮಾತಾಡ್ತಾರೆ. ನಾನು ಈಗ ತಾನೆ ಅಲ್ಲಿಂದಾನೆ ಬರ್ತಾ ಇದ್ದೀನಿ. ಅಲ್ಲಿಲ್ಲ, ಹೋಗಿ ಹುಡ್ಕೊಂಡ್ ಬನ್ನಿ. ಏನ್ ಆಡೋ ಮಾತು ಒಂದು ಅರ್ಥ ಬೇಡವೆ? ಅವನೊಂದ್ ಮನೆ ಕರ್ಕೊಂಡ್ಬಂದು ನಾನೇ, ನೀವು ತಾನೇ, ಬೇಕಾದ್ರೆ ನೀವೇ ಹೋಗಿ ಹುಡ್ಕೊಂಡ್ ಬನ್ನಿ. ಯಾಕೋ ಈ ರೀತಿ ಬಿದ್ದಿದ್ದಾನೆ? ಜಾಜತ್ಗೆ ಅನುಮಾನನೇ ಇಲ್ಲ, ಇದು ಆ ರಾಜೇಶ್ವರಿ ಕುತಂತ್ರನೇ. ಕುಸ್ತಿ ಪಂದ್ಯ ನಡೆಸಬಾರ್ದು ಅಂತ ಪಾಪಣ್ಣನ ರೋಡ್ ಕರ್ಕೊಂಡ್ ಬಂದು ಮಲಗಿಸ್ ಹೋಗಿದ್ದಾಳೆ. ಮರ್ಯಾದೆ ಹೋಗ್ತದೆ, ಎಬ್ಬಿಸ್ ನಾವು ಮನೆ ಕರ್ಕೊಂಡು ಹೋಗೋಣ. ಪಾಪಣ್ಣ ಯಾರು ನೀವೆಲ್ಲ? ನಾನು ಜಾಜಿ ಜಮದಿನಿ. 10,000 ರೂಪಾಯಿ ಅಡ್ವಾನ್ಸ್ ಕೊಡಿ. ಆಲ್ರೆಡಿ ಕೊಟ್ಟಿದ್ದೀನಲ್ಲ ಪಾಪಣ್ಣ. ಈ ಪಾಪಣ್ಣ ಅಂದ್ರೆ ಯಾರು? ನೀನೇ ಪೈಲ್ವಾನ್ ಪಾಪಣ್ಣ. ಕುಸ್ತಿ ಮಾಡಕ್ಕಂತ ನಮ್ಮ ಮನೆಗ್ ಬಂದಿದ್ ಮರ್ತೋಗ್ಬಿಟ್ಟ. ನಾನು ಯಾರ ಮೇಲೆ ಕುಸ್ತಿ ಮಾಡ್ಬೇಕು? ಓಪನ್ ಚಾಲೆಂಜ್. ನಾನು ಕುಸ್ತಿನೇ ಬರಲ್ವೇ? ಡಾಕ್ಟ್ರೆ, ಪ್ಲೀಸ್ ವಾಸಿ ಮಾಡಿ. ಯಾಕೆಂದ್ರೆ ಇವನ್ ಕೇಳಿ ಕುಸ್ತಿ ಪಂದ್ಯ ಮಾಡಿಸ್ತೀವಿ ಅಂತ ಕ್ಯಾನ್ವಾಸ್ ಮಾಡ್ಬಿಟ್ಟಿದೀವಿ. ಹೇಗಾರ ಮಾಡಿ ನೀವೇ ಅವನಿಗೆ ಶಕ್ತಿ ತುಂಬಬೇಕು ಡಾಕ್ಟ್ರೆ. ಅಯ್ಯೋ ಮುಚ್ಚೆ ಬಾಯಿ. ಸದ್ಯಕ್ಕೆ ಇವನ್ ತುಂಬಿಕೊಂಡಿರೋ ಶಕ್ತಿನ ನಾನು ಹೊರಗಡೆ ತೆಗಿಬೇಕು. ಪಾಪಣ್ಣ, ಏನ್ ಡಾಕ್ಟ್ರಣ್ಣ? ಗೊತ್ತು, ಡಾಕ್ಟರ್ನ ಗುರ್ತಿಡ್ಬಿಟ್ನಲ್ಲೋ. ಹೂ ಕಣ, ಪೇಷಂಟ್ಗಳಿಗೆ ಡಾಕ್ಟರ್ ಗುರ್ತಿದ್ದೇ ಇರುತ್ತೆ. ಹೌದು ಕಣೆಯ, ಹಣ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಹೇಳುತ್ತೆ. ಡಾಕ್ಟ್ರೆ, ಬಿದ್ದೋಗ್ಬಿಟ್ಟ. ಆಮೇಲೆ ಕೆದ್ದು ಕೆಡೋದು ಹೀಗೇನೆ. ನೋಡಯ್ಯ, ನೀನ್ ಕರ್ಕೊಂಡೋಗಿ ವಾಕ್ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ. ನಮ್ ಕೇಳಿ ಈ ದಡೂತಿ ದೇಹನ ವಾಕ್ ಮಾಡ್ಸಕ್ಕಾಗತ್ತೆ? ಅಯ್ಯೋ, ಅಡ್ಡಕ್ಕ ಕೇಳ್ಕೊಂಡು ಹೋಗ್ರಯ್ಯ, ಇವು ಅಷ್ಟು ಅರ್ಥ ಆಗೋದಿಲ್ಲ.